ಬರ್ಡೇ ಖರ್ಚು ಮಾಡಿರೋ ಎಲ್ಲ ದುಡ್ಡು ಇದೆ. ಕೇಕು, ಪೆಟ್ರೋಲು, ಕ್ಯಾಬು, ಗಿಫ್ಟು. ಅವತ್ತು ನೀನು ಇದೇ ರೆಸ್ಟೋರೆಂಟಿಗೆ ಕರೆದಾಗ ನನ್ನ ಕೈಯಲ್ಲಿ ಕಾಸಿರಲಿಲ್ಲ. ಆ ರಿಂಗ್ ಮಾರ್ಬಿಟ್ಟು ಬಿಲ್ ಪೇ ಮಾಡಬೇಕು ಅಂದ್ಕೊಂಡೆ. ನೀನು ಬ್ರೇಕಪ್ ಮಾಡಿಕೊಂಡೆ. ಉರಿ ಒಂದು ರಿಕ್ವೆಸ್ಟು, ಕೈ ಕೊಡಿ, ಬೇಜಾರಿಲ್ಲ. ಆದರೆ ಖರ್ಚು ಮಾಡಿರೋ ದುಡ್ಡನ್ನ ವಾಪಸ್ ಕೊಟ್ಬಿಟ್ಟು ಕೈ ಕೊಡಿ. ಯಾಕೆಂದರೆ ಇನ್ನೊಂದು ಹುಡುಗಿ ಖರ್ಚು ಮಾಡಬೇಕಲ್ಲ. ಇವತ್ತಿನ ಕಾಲದಲ್ಲಿ ₹1 ಕಾಸಿಲ್ಲ ಅಂದರೆ ಯಾವ ಹುಡುಗಿ ಮೋಸ್ಟ್ ನೋಡ್ತಾಳೆ ಹೇಳು? ಅದು ಅಲ್ಲದೆ ಸಡನ್ನಾಗಿ ಬಂದ್ಬಿಟ್ಟು 1.5 ಲಕ್ಷದ ಐಫೋನ್ ಕೇಳಿದ್ರೆ ನೀನು ಲವ್ ಮಾಡ್ತಾ ಇದೆಯೋ ಇಲ್ಲ ಬಿಸ್ನೆಸ್ ಮಾಡ್ತಾ ಇದೆಯೋ ಅಂತ ಡೌಟ್ ಬರಲ್ವಾ? ಅಗ್ರಿಮೆಂಟು, ಹೊಸ ಐಫೋನ್. ಒಂದು 2 ನಿಮಿಷ ವೇಟ್ ಮಾಡ್ತೀಯಾ? ಹಲೋ, ಇವರೆಲ್ಲ ನನ್ನ ಎಕ್ಸ್ ಬಾಯ್ ಫ್ರೆಂಡ್ಸ್. Hey guys, put the signature, yeah? ನಾವೆಲ್ಲ ಎಕ್ಸ್-ಬಾಯ್ ಫ್ರೆಂಡ್ಸ್. ನಿನ್ನ ಹತ್ರ ಯಾವತ್ತಾದ್ರೂ ₹1 ಆದರೂ ಖರ್ಚು ಮಾಡಿಸಿದ್ದೀನ? Obviously ಇಲ್ಲ. ನಿನ್ನ ಹತ್ರ? ಯಾವ ಅಂದಾವ? ನಿನ್ನ ಹತ್ರ? ಇಲ್ಲ. ಏನಂದೆ ನೀನು? ಲವ್ವಾ ಬಿಸ್ನೆಸ್ಸಾ? ಹುಟ್ಟಿದ ಮಗುಗೆ ತಾಯಿ ಖರ್ಚು ಮಾಡ್ತಾಳೆ, ಅದು ಲವ್ವಾ ಬಿಸ್ನೆಸ್ಸಾ? ಲವ್. ಅದೇ ಮಗು ದೊಡ್ಡದಾದ್ಮೇಲೆ ತಾಯಿ ಖರ್ಚು ಮಾಡ್ತಾನೆ, ಅದು ಲವ್ವಾ ಬಿಸ್ನೆಸ್ಸಾ? ಲವ್. ಗಂಡ ಹೆಂಡತಿ ಖರ್ಚು ಮಾಡ್ತಾನೆ, ಅದು ಲವ್ವಾ ಬಿಸ್ನೆಸ್ಸಾ? ನಂದೇಗೋ ಬಿಸ್ನೆಸ್ ಆಯಿತು. ನಾನು ಪೊಸೆಸಿವ್ ಒಪ್ಕೋತೀನಿ. ಈ ಪೊಸೆಸಿವ್ ಅಲ್ವಾ? ನಾ ಬೇರೆ ಯಾವುದೋ ಹುಡುಗನ ಜೊತೆ ಓಡಾಡ್ತಿದ್ರೆ ನೀನು ನೋಡ್ಕೊಂಡು ಸುಮ್ಮನೆ ಇರ್ತೀಯ? ನಿನ್ನ ಹತ್ರ ಕಾಸ್ಟ್ಲಿ ಗಿಫ್ಟ್ ತೆಗೆಸ್ಕೊಂಡಿದ್ದೆ, ನಾ ಬಿಟ್ಟು ಹೋಗ್ಬಾರ್ದು ಅಂತ. ನೀನು ಕಂಡು then right. ಅಗೇನ್ ಪೇನ್ ಮಚ್ಚ. ಕನ್ನಡ ಲವ್ಲಿ ಅದು. ಪ್ರೀತಿನ ಅರಿಯದೆ ನಾ ನಡೆದೆ, ದಯಮಾಡಿ ಮನ್ನಿಸು. ಬಡಪಾಯಿ ಹೃದಯವನೇ ಸುಡದೆ ದಯೆ ತೋರಿಸು. ಮಾತಿಂದ ಮನಸ್ಸನ್ನು ನಾ ಮುರಿದೆ, ಅಪರಾಧಿ ನಾ ತುಸು. ಎಲ್ಲಾನು ಮರೆತು ಮತ್ತೊಮ್ಮೆ ನೀ ಪ್ರೀತಿಸು. ನಿನದೇ ನೆನಪು ಹಗಲು ಇರುಳು ನನ್ನನ್ನು ಕಾಡಿದೆ. ನಿನ್ನ ಹೊರತು ಬೇರೆ ಏನು ನನಗೀಗ ಕಾಣದೆ. ಬಾರೆ ಪುನಃ ನೀ ಬಳಿಗೆ, ಜೀವ ಕಡೆ ನೀ ನನಗೆ. ಇರಲಾರೆ ನಾನು ನೀನು ಇರದೆ ಜೊತೆ.
ಫೋಟೋದಲ್ಲಿರೋ ಲಕ್ಷ್ಮಿ ಸರಸ್ವತಿ ಥರ ಕಾಣಿಸ್ತಾ ಇದೆಯಾ? ಒಂದೇ ಒಂದು ನಿಮಿಷ ಬಂದೆ. ಉರಿ, ಈ ಹುಡುಗಿರಿಗೆ ಏನಂತ ಬರ್ಕೊಟ್ರೆ ಇಂಪ್ರೆಸ್ ಆಗ್ತಾರೆ? ಹಗ್ ಮಾಡಿದ್ರೆ ಇಂಪ್ರೆಸ್ ಆಗ್ತಾರೆ. ಏ ಬಾರು, ಇನ್ನೊಂದ್ ಸ್ವಲ್ಪ ತಪ್ಕೊಳ್ಳೋಣ. ಇಲ್ಲ ಇಲ್ಲ, ನಮ್ಮ ಅಪ್ಪಂಗೆಲ್ಲಿ ಅರ್ಜೆಂಟಾಗಿ ಮಂಟಪ ಬುಕ್ ಮಾಡಿಸ್ಬೇಕು. ಇಲ್ಲ ಕಮ್ಮ ನಕ್ಕ ತಗೊಳಕ್ಕ ನಿಮ್ಮ ಮಕ್ಳಿಗೆ ತಗೊಳಕ್ಕ ತಗೊಳ್ಳೋಣ, ನಿಮ್ಮ ಮಕ್ಳಿಗೆ ತಗೊಳ್ಳೋಣ, ರ್ಯಾಂಕ್ ಬರ್ತಾರಣ, ತಗೊಳ್ಳೋಣ 10 ರೂಪಾಯಿ. ಅಣ್ಣ ನೋಡೋಣ ಅಣ್ಣ ನೋಡೋಣ. ಜೇಮ್ಸ್ ಕ್ಯಾಮ್ರನ್ ಅವತಾರು ಇದೇ ಪೆನ್ ಅಣ್ಣ ಬರ್ತಿರೋದು. ರಿಷಬ್ ಶೆಟ್ರು ಕಾಂತಾರವನ್ನು ಕಂತರು ಇದೇ ಪೆನ್ ಅಣ್ಣ ಬರ್ತಿರೋದು. ಅಣ್ಣ ಪ್ರಶಾಂತ್ ನೀಲು KGF ಇದೇ ಪೆನ್ನಿಂದ ಅಣ್ಣ ಬರ್ತಿರೋದು. ಕತೆ ಹೊಡೆದಿರೋದೇ ಈ ಪೆನ್ನಿಂದ ಅಣ್ಣ. 10 ರೂಪಾಯಿ ಅಣ್ಣ, ಯಾರು ಗುಂಟು ಆಗಿಲ್ಲ. 10 ರೂಪಾಯಿ. ಓ ಮೇಡಮ್ ಬಂದ್ರು. ಮೇಡಮ್ ಯಾವ್ದು ಬೇಕು ಮೇಡಮ್? ಬ್ಲಾಕ್, ಗ್ರೀನ್, ಯೆಲ್ಲೋ, ಬ್ಲೂ, ಯಾವ ಕಲರ್ ಬೇಕು ಮೇಡಮ್? ನೀವು ಲಾಯರ್ ಅಲ್ವಾ? Yes, I am lawyer, doctor, engineer, police, per day artist, madam. 1,500 rupees only. And this is my visiting card, madam. Just stop up in. ಬರ್ಡೇ ಆರ್ಟಿಸ್ಟ್. Excuse me, madam. ಅಣ್ಣ 10 ರೂಪಾಯಿ ಸಲಾರ್ ಇದಲ್ಲೇ ಬರ್ತೀರ ಅಣ್ಣ. ಪ್ರಶಾಂತ್ ನೀನು ತಗೊಳ್ಳೋಣ. ನಿನಗೆ ನಾನು ಬಿಟ್ಟಿರೋಕ್ಕೆ ಆಗಲ್ಲ ಅಲ್ವಾ? ಉರಿ, ಸೇಮ್ ನಮ್ಮ ಲಾಯರ್ ಥರನೇ ಅಲ್ವಾ? ಯಾರಿಗೆ ಕಾಲ್ ಮಾಡ್ತಾ ಇದೀಯಾ? ಫಿಲಮ್ ಫೇರ್ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ. ನಿಮ್ಮಿಬ್ಬರಿಗೂ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೊಡ್ಸೋಣ ಅಂತ. ಮೇಡಮ್ ಕಳಿಸಿ ಮೇಡಮ್, ಇದ್ರಲ್ಲಿ ನನ್ನ ಬೆಂಕಿ ಪರ್ಫಾರ್ಮೆನ್ಸ್ ವಿಡಿಯೋಸ್ ಇದೆ. ಕಳಿಸಿ. ನನಗೆ ರಾಜ್ ಬಿ ಶೆಟ್ಟಿ, ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಇವರೆಲ್ಲ ತುಂಬ ಕ್ಲೋಸು. ಕಾಂತಾರಟುಗೆ ನಿಮ್ಮನ್ನ ರೆಫರ್ ಮಾಡ್ತೀನಿ. ನಿಜ ಹೇಳಿ ಮೇಡಮ್, ಡಾಕ್ಯುಮೆಂಟ್ಸ್ ಎಲ್ಲ ಡುಬಾಕು. ಅದು ಮೊಬೈಲ್ ಥೆಫ್ಟ್ ಇನ್ಶೂರೆನ್ಸ್. ಮೊನ್ನೆ ಒಂದು ಬರ್ಡೇನೇ ಇರಲಿಲ್ಲ. ನಿಮ್ಮ ಸರ್ಟಿಫಿಕೇಟ್ನಲ್ಲಿ ಅಡ ಇಟ್ಟು ಲೋನ್ ತೊಗೊಂಡು ಬಿಸ್ನೆಸ್ ಕಟ್ಟಿರೋದು. ಪೆನ್ ಡ್ರೈವು, CCTV ಫೋಟೇಜು, ಫೈಲ್ಸು ಎಲ್ಲ ಫೇಕ್. ಪೆನ್ ಡ್ರೈವಲ್ಲಿರೋದು ಹಂಸಲೇಖ ರವಿಚಂದ್ರನ್ ಹಿಟ್ಸ್. ಉರಿ, ಇದೆಲ್ಲ ವಿರೋಧ ಪಕ್ಷದ ನಾಯಕಿ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಮಾಡಿರೋ ಪಿತೂರಿ. ಇದೆಲ್ಲ ನಂಬೇಡ ಉರಿ. ಈ ಮುತ್ತು ಪಾಪಕ್ಕೆ ಮೋಸ ಮಾಡಕ್ಕೆ ಹೆಂಗೋ ಮನ್ಸು ಬಂತು ನಿಂಗೆ? ನೀನು ಕಳ್ಚೂರ್ರನಲ್ವಾ? ಕುಂಡಿ ಪುರ್ರನಲ್ವಾ? ಪುರಂತ ಮೇಡಮ್. ನಂಗೆ ಐಫೋನ್ ಬೇಕು. ಅಷ್ಟೇ ತಾನೇ? ತಗೋ. ಹಳೇದಲ್ಲ, ಹೊಸದು. iPhone 16 Pro Max. ಸುಮ್ನಿರು ಉರಿ, ತಮಾಷೆ ಮಾಡು. ತಮಾಷೆ ಅಲ್ಲ. ನಾಳೆ ನಮ್ಮ ಮನೆಗೆ ಬಂದು ಹುಡುಗಿ ಕೇಳಬೇಕು. ನಮ್ಮಮ್ಮ ಅಪ್ಪ ತನಕ ನಾನು ಒಪ್ಪಲ್ಲ. ನಾಳೆನೇ ಬರಬೇಕು. ಮೇಡಮ್, ನಂದು ಮೊಬೈಲ್ ಕಾಂತಾರಟು. ಪ್ಲೀಸ್ ಕಾಂತಾರಟು. ಐಫೋನಲ್ಲಿ ಮೇಡಮ್, ಕಾಂತಾರಟುಗೆ ಮೇಡಮ್. ಮೇಡಮ್, ಯಾರಪ್ಪ ನೀನು? ತಿಗಣೆ ಔಷಧಿ ಹೊಡೆಯೋನಾ? ಅಲ್ಲ ಆಂಟಿ, ನಿಮ್ಮ ಮಗಳ ಲವ್ವರು. ಹುಡುಗಿ ನೋಡಕ್ ಬಂದಿದ್ದಾನೆ. ಕಾಫಿ ಟೀ ಏನಾದರೂ ತಗೋತೀಯಾ? ಇಲ್ಲ ಆಂಟಿ, ಬೇಡ. ಸಂಕೋಚ ಪಟ್ಕೋಬೇಡ, ಇದು ನಿಮ್ಮನೆ ಅಂತಾನೆ ತಿಳ್ಕೊ. ಹಂಗಂದ್ರೆ ಒಂದು ಹಾರ್ಲಿಕ್ಸ್ ಕೊಟ್ಬಿಡಿ. ಸೀದಾ ಹೋಗಿ ಎಡಕ್ ತಿರ್ಕೊಂಡ್ರೆ ಹೋಟ್ಲಿದೆ, ಅಲ್ಲಿ ಹಾರ್ಲಿಕ್ಸ್ ಬೂಸ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಹೋಗಿ ಕುಡಿದ್ಬಿಟ್ಟು ಬಂದ್ಬಿಡಪ್ಪ. ಅಮ್ಮ,
ಈಗೊಬ್ಬ ಹುಡುಗಿ ಕೇಳ್ಕೊಂಬರ್ತಾನೆ ಯಾವುದೇ ಕಾರಣಕ್ಕೂ ಒಪ್ಕೋಬೇಡ ಚೆನ್ನಾಗಿ ಆಟಾಡ್ಸು. ಆಯ್ತು ಆಯ್ತು. ಆಂಟಿ ನಿಮ್ಗೋಸ್ಕರ ರೇಷ್ಮೆ ಸೀರೆ ತಂದಿದ್ದೀನಿ. ಇಸ್ಕೋಬೇಡ. 25,000 ಆಂಟಿ. ಆಂಟಿ ಇಲ್ಲಿ ನೋಡಿ, ಏನಪ್ಪ ಇದು? ಡೆಮೋ ತೋರಿಸ್ತೀನಿ. ಆಂಟಿ ಅಡುಗೆ ಮಾಡ್ತಾ ಇರ್ತೀರಾ, ಸೀರಿಯಲ್ ನೋಡೋಕ್ಕಾಗಲ್ಲ. ಇದಿದ್ರೆ ಅಡುಗೆ ಮಾಡ್ತಾ ಸೀರಿಯಲ್ ನೋಡ್ಬೋದು. ಬಟ್ಟೆ ಒಗಿತಾ ಇರ್ತೀರಾ, ಸೀರಿಯಲ್ ನೋಡೋಕ್ಕಾಗಲ್ಲ. ಇದಿದ್ರೆ ಬಟ್ಟೆ ಒಗಿತಾ 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 ಸೀರಿಯಲ್ ನೋಡ್ಬೋದು. ಸೂಪರ್ ಆಗಿ ಕ್ಯಾಚ್ ಮಾಡಿದ್ರಿ ಆಂಟಿ. ಆಂಟಿ ನಾನೇ ನಿಮ್ಮ ಅಳಿಯ ಅಲ್ವಾ? ಹೂಪ, ನೀವೇ ನಮ್ಮನೆ ಅಳಿಯ. ಇವಳೊಬ್ಳು. ಹೆಂಗೆ ನಾನು ನಿಮ್ಮ ಅಮ್ಮನ ಒಪ್ಪಿಸ್ದೆ, ದಮ್ಮಿದ್ರೆ ನೀನು ನಮ್ಮ ಅಪ್ಪನ ಒಪ್ಸು ನೋಡೋಣ. 2 ನಿಮಿಷದಲ್ಲಿ ನಿಮ್ಮ ಅಪ್ಪನ ಒಪ್ಪಿಸ್ತೀನಿ. ಒಪ್ಪಿಸ್ಲಿಲ್ಲ ಅಂದರೆ ನನ್ನ ಹೆಸರು ಊರ್ಮಿ ಆರಾಧನಾ ಅಲಿಯಾಸ್ ಉರಿನೇ ಅಲ್ಲ. ಮಾವ, ನಾನೇ ನಿಮ್ಮ ಸೊಸೆ. ಚೆನ್ನಾಗಿದ್ದೀನಾ? ಆ ದೇವರ ಕೋಣೆ ಫೋಟೋದಲ್ಲಿರುವ ಲಕ್ಷ್ಮಿ ಸರಸ್ವತಿ ತರ ಇದೆಯಲ್ಲ ಮಗ. ಏನು ಮಿಸ್ಸಿಂಗು? ಹಾಗಾದ್ರೆ ನಾನು ಓಕೆನಾ? 1 ವಾರದ ಮುಂಚೆ ಆ ಮಂಗನ ಹತ್ರ ಹೇಳಿದ್ದೀನಲ್ಲ. ತಡಿಯಮ್ಮ, 8 ಗಂಟೆ ಆಗಲಿ. ಏನಿದೆ ಹಿಂಗೆ ನೋಡ್ತಿದ್ದಾರೆ? ಯಾರಮ್ಮ ನೀನು? ಮಾವ, ನಿಮ್ಮ ಬುಕ್ ತೆಗ್ದು ನೋಡಿ. ಮಗ, ನಿನ್ನ ತಾಯಿ ರೂಪದಲ್ಲಿ ಸೊಸೆ ಬಂದಿದ್ದಾಳೆ. ಅವಳ ಮನೆ ತುಂಬಿಸ್ಕೊ, ನಂಗೆ ಖುಷಿ ಆಗುತ್ತೆ. ಇಷ್ಟು ದಿವಸ ನನ್ನ ಬಿಟ್ಟು ಎಲ್ಲಿ ಹೋಗಿದ್ಯಮ್ಮ ನೀನು? ಅಮ್ಮ ತಡಿ 1 ನಿಮಿಷ. ಖುಷಿ ಆಯ್ತಾ? ಹಾಯ್ ಸರ್. ಓ ಬಾಪಾ ಜಯರಾಮ್. ಸ್ಟೂಡೆಂಟ್ಸ್, ಸಮಾಧಾನ ಸಮಾಧಾನ. ಸೈಲೆನ್ಸ್ 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 ಸೈಲೆನ್ಸ್. ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ನೀನು ಲೋನ್ ಕೊಡ್ತೀಯ ಅಂತ? ಸರ್, ಬ್ರೇಕಪ್ಗೂ ಲೋನ್ ಕೊಡ್ತಿದ್ದಾರೆ ಸರ್. ಕಳ್ಳ ಸರ್ ನನ್ನ ಮದುವೆ. ಓ ಹೌದಾ? ನನ್ನ ಮದುವೆ ಆಗೋ ಹುಡುಗಿ. ಬರಮ್ಮ. ಸರ್, ಹನಿಮೂನ್ ಲೋನ್ ನಾವು ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರಿ ಸರ್. ಮೇಡಮ್ಗೆ ಥ್ಯಾಂಕ್ ಯು. ವೆಲ್ಕಮ್ ಸರ್. ಫೋಟೋ ಸೆಲ್ಫಿ ತಗೋತೀನಿ. ಸೈಡ್ ನನ್ನ ಹುಡುಗಿ ಸರ್. ಗಿಫ್ಟ್ ಟು ಹಿಮ್. ತ್ಯಾಗ ಸರ್, ಮೀ ತ್ಯಾಗ.
ನಮ್ಮೆಲ್ಲರದು ಲವರ್ ಅಂತ ಹೇಳ ಸರಿ ಸರ್ ಇವು ನಮ್ಮ ಹುಡುಗಿ ಸರ್ ಸರ್ ಲವ್ ಲೋನ್ ಬೇಕಾ ಬೇಡ. ಮೆತ್ತಗೆ ಮೇಡಮ್ ಲೋನ್ ಏನಾದರೂ ಬೇಕಾ? ಏಯ್ ಡೆಮೋ ಕೊಡ. ಏಯ್ ಚಳಿಗಾಲದಲ್ಲಿ ಬಾಯ್ ಫ್ರೆಂಡ್ ಸಿಕ್ಕರೆ ಲವ್ ಲೋನ್, ಬೇಸಿಗೆ ಕಾಲದಲ್ಲಿ ಕಿತ್ತೋದ್ರೆ ಬ್ರೇಕಪ್ ಲೋನ್, ಇನ್ನೊಬ್ಬನ ಹೊಸ್ದಾಗಿ ಸೆಟ್ ಮಾಡ್ಕೊತೀರಾ ಅಂದರೆ ಟಾಪ್ ಅಪ್ ಲೋನ್, ಎಲ್ಲ ಬಿಟ್ಟು ಮದುವೆ ಮಾಡ್ಕೊತೀರಾ ಅಂದರೆ ಮ್ಯಾರೇಜ್ ಲೋನ್, ಮದುವೆ ಆದಮೇಲೆ ಮಜಾ ಮಾಡೋಕ್ಕೆ ಹನಿಮೂನ್ ಲೋನ್, ಮಕ್ಕಳು ಮಾಡ್ಕೊತೀರಾ ಅಂದರೆ ಪ್ರೆಗ್ನೆನ್ಸಿ ಲೋನ್, ಗಂಡ ಬೇಜಾರಾದರೆ ಡೈವರ್ಸ್ ಲೋನ್, ಮದುವೆ ಆದಮೇಲೆ ಇನ್ನೊಂದು ಲವ್ ಆದರೆ ಸೆಟಪ್ ಲೋನ್. ಈ ಸೆಟಪ್ ಲೋನ್ಗೆ ಆಫರ್ ಇದೆ ನೋಡಿ. ಸಖತ್ತಾಗಿದೆ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ. ಏನಪ್ಪ ನೀನ್ ಹೆಂಡತಿ ಚೆನ್ನಾಗಿದ್ದಾಳ? ಆವ್ರೇಜ್ ಫಿಗರ್ ಅಂಟಿ. ಅದು ಇಲ್ವಲ್ಲ? ಯಾಕಣ್ಣ ಕೂದಲು ಕಮ್ಮಿ ಆಗೋಗ್ಬಿಟ್ಟೈತೆ. ಬಗ್ತಾನೆ ಇಷ್ಟೊಂದು ಜನ ಊಟ ಮಾಡಿಸ್ಬೇಕಪ್ಪಿ. ಲಾಟ್ಸ್ ಆಫ್ ಫನ್. ಆರಿನ್ ಫಿಗರ್ ಐತೆ ಬಾ. ಎಷ್ಟು ನೆಕ್ಲೆಸ್? 4,45,000. 65 ಗ್ರಾಮ್ ಇದೆ. ಹೌದಾ? ಕಲರ್ ಎಲ್ಲ ಬಂದ್ಬಿಟ್ಟಿದೆ. ಮಾರ್ಕೆಟ್ ಪೀಸ್ ಅನ್ಸುತ್ತೆ. ಮಾರ್ಕೆಟಲ್ಲಿ 1,000 ರೂಪಾಯಿಗೆಲ್ಲ ಸಿಗುತ್ತೆ. ಯಾಕಪ್ಪಜಿ ಮಾರ್ಕೆಟ್ ಪೀಸ್ ಅನ್ಸುತ್ತೆ. ಮಾರ್ಕೆಟಲ್ಲಿ 1,000 ರೂಪಾಯಿಗೆಲ್ಲ ಸಿಗುತ್ತೆ. ಮಾರ್ಕೆಟ್ 1,000 ರೂಪಾಯಿ. ಮಾರ್ಕೆಟ್ 1,000 ರೂಪಾಯಿ. ಮಾರ್ಕೆಟ್ ಪೀಸ್ ಅನ್ಸುತ್ತೆ. ಗೊತ್ತಾಗಲ್ಲ ಅಕ್ಕಪ್ಪಜಿ. ನೀಂಟಿ ಹಾಕೋ ಏನಾಗಲ್ಲ. ಮಾರ್ಕೆಟ್ ಪೀಸ್ ಅನ್ಸುತ್ತೆ. ಮಾರ್ಕೆಟಲ್ಲಿ 1,000 ರೂಪಾಯಿಗೆಲ್ಲ ಸಿಗುತ್ತೆ. ಪ್ಲೀಸ್ ಹಾಕೋ. ಎಲ್ಲಿಂದ ತಂದೆ ಇದು? ಗುರು ಚೆನ್ನಾಗಿದಲ್ಲ ಸರ್? ಇದು ನಿಜವಾಗ್ಲೂ ಡೂಪ್ಲಿಕೇಟ್ ಗೋಲ್ಡ್ ಅಂತ ಗೊತ್ತಾಗಲ್ವಾ ಸರ್? ನಿಮ್ಮ ಪೊಂಡಟಿ ಏನಾದರೂ ಡೌಟ್ ಬಂದರೆ ನನ್ನ ತಲೆನ ಕಟ್ ಮಾಡಿ ನಿಮ್ಮ ಮನೆ ಕುಕ್ಕರಲ್ಲಿ ಹಾಕಿ ಫ್ರೈ ಮಾಡ್ಕೊಂಡು ತಿನ್ಬಿಡಿ. ಹಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್ ಡೈರೆಕ್ಟರ್ಗಳಿಗೆ ಬರದೇ ಇರೋ ಡೌಟ್ ನಿಮ್ಮ ಮನೆ ಗೋಬೇಕು ಬರುತ್ತೆ ಸರ್. ಅಯ್ಯೋ ಲೋಫರ್ ನನ್ನ ಮಗನೇ. ನನಗೆ 4 ಲಕ್ಷದ ನೆಕ್ಲೆಸ್ ತಂದು ಕೊಡಬೇಕು. ಅಲ್ಲಿವರೆಗೂ ನೀನು ಕುಡಿಯಂಗಿಲ್ಲ. ಅಕಸ್ಮಾತ್ ಕುಡಿದ್ರೆ ಬಿಕಿನಿ ಹಾಕೊಂಡು ಮದುವೆ ಮನೇಲೆಲ್ಲ ಐಟಮ್ ಡ್ಯಾನ್ಸ್ ಮಾಡ್ಬಿಡ್ತೀನಿ. ಅಪ್ಪೆ ಒಂದೇ ಒಂದ್ಸತಿ ಕುಡಿದ್ಬಿಡೋ ನೋಡ್ತೀನಿ. ಎದ್ ಬರಲಿ.
ಏನೋ ಇಂಪಾರ್ಟೆಂಟ್ ತೋರಿಸ್ತೆ ಇಂತಾನೆ ನೋಡು. ನಮ್ಮ ಬ್ರೇಕಪ್ನ ಯಾರೋ ವಿಡಿಯೋ ಮಾಡೋರೆ, ಫುಲ್ ವೈರಲ್ ಆಗಿದೆ, 18 ಮಿಲಿಯನ್ ವ್ಯೂಸು. ಸಖತ್ ಇನ್ಸಲ್ಟ್ ಆಗ್ತಿದೆ. ನಿನ್ ಲವರ್ ಅವ್ರಪ್ಪ ಲೋಫರ್ ನನ್ನ ಮಗ. ನಿಗರ್ಬೇಡ. ಇದೇ ಚೌಟ್ರಿಯಲ್ಲಿ ನಮ್ಮ ಅತ್ತೆ ಮೇಲೆ ಕೂಗಾಡಿ ಮದುವೆ ಕ್ಯಾನ್ಸಲ್ ಮಾಡಿಸಿದ್ದಾನೆ. ನನ್ನ ಮಗನ ಬಗ್ಗೆ ಟೀಚರ್ ಸುಳ್ಳು ಹೇಳಿದಕ್ಕೆ ಅವಳ ಮನೆಯನ್ನೇ ಧ್ವಂಸ ಮಾಡಿದ್ದೇನೆ. ಇವತ್ತು ನಾನು ನಿಮ್ಮಿಬ್ರು ಬಟ್ಟೆ ಬಿಚ್ಚಿ ನಮ್ಮ ಅತ್ತೆ ಕೈಲಿ ವಿಡಿಯೋ ಮಾಡಿಸ್ತೀನಿ. ಮತ್ತೆ ನಿನ್ನನ್ನು ಬಿಡ್ತೇನೆ. ಬರೋವರ ಟೀಚರು ಮತ್ತೆ ನಿಮ್ಮ ಸೊಸೆ ಹಳೆ ಲವರು ಮದುವೆ ಬಂದು ನಿನ್ನ ಮಗನ್ ಸಾಯಿಸ್ತಾರಂತೆ. ಅವನ ಅಪ್ಪನ್ ಹುಟ್ಟಿದಾದ್ರೆ ನನ್ನ ಮಗ ಸೊಸೆನ ಸ್ಟೇಜ್ಗೆ ಬಂದು ಮೈ ಮುಟ್ಲಿ. ಆ ನರಸಿಂಹ ಕಂಬ ಹೊಡೆದು ಹೊರಗೆ ಬಂದ, ನಾನು ಭೂಮಿಯಿಂದ ಬರ್ತೇನೆ. ಓಯ್ ನಡಿಯ ನಡೀರಿ. ಹೇ ಜಗಮೋಹನ್, ಅವನೇ ಕಣೋ ನಿನ್ನನ್ನು ಬೆಂಗಳೂರಲ್ಲಿ 20 ವರ್ಷದಿಂದ ನೋಡ್ಕೊಂಡಿದ್ದು. ಹೇ ನಡೀರ ನಡ್ರಿ. ದಣಿ ದಣಿ ದಯವಿಟ್ಟು ನನ್ನ ಮಗನ ಬಿಟ್ಬಿಡಿ. ಅಣ್ಣ, ನೀನು MLA ತಾನೆ, ಕಳ್ಸು ಇನ್ನು 50 ಜನರನ್ನ. ಇವರನ್ನೆಲ್ಲ ಇಲ್ಲೇ ಇವತ್ತೇ ಸಾಯಿಸಿ ಬಿಡುವ. ಓಯ್, ನನ್ನಂತ 4-5 MLA ಸೃಷ್ಟಿ ಮಾಡೋ ತಾಕತ್ತು ದಣಿಗಿದೆ. ರಘುಮೋಹನ್ ಶೆಟ್ಟಿ ಅವ್ರ ಮಗನಿಗೋಸ್ಕರ ಈ ರೀತಿ ಬದುಕ್ತಿರೋದು. ಇನ್ನೊಂದು ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ದಣಿ ದಣಿ ನನ್ನ ಮಗನ ಬಿಟ್ಬಿಡಿದಣಿ. ಕಾಲ್ ಮೀ ಬಾಸ್. ಬಾಸ್ ಬಿಟ್ಬಿಟ್ರು ನನ್ನ. ಅಯ್ಯೋ ಎದ್ದಳು ಎದ್ದಳು. ಪ್ರಪಂಚದಲ್ಲಿ ಇತಿಹಾಸ ಸೃಷ್ಟಿ ಮಾಡಿದವರೆಲ್ಲ ಸೋತವರೇನೆ. ನಾನು ಎಷ್ಟೋ ಸ್ಟೋರಿಗಳನ್ನು ಕೇಳಿದ್ದೀನಿ. ಆದರೆ ನಿನಗೆ ದುಡ್ಡಿನ ಬೆಲೆ ತೋರಿಸೋದಕ್ಕೋಸ್ಕರ, ಜೀವನದ ಮೌಲ್ಯಗಳನ್ನು ತಿಳಿಸೋದಕ್ಕೋಸ್ಕರ, ಸ್ವಾಭಿಮಾನಿಯಾಗಿ ಬದುಕೋದಕ್ಕೋಸ್ಕರ 100 ಕೋಟಿ ಆಸ್ತಿ ಇದ್ರೂ 20 ವರ್ಷ ಒಂದು ಸಣ್ಣ ಮನೆಯಲ್ಲಿ ಬಡವರಂತೆ ಬದುಕಿದ್ರು. ಈ ಥರ ತಂದೆ ತಾಯಿಗಳನ್ನ ಎಲ್ಲಾದರೂ ಕಂಡಿದ್ದೀಯಾ? ರಘುಮೋಹನ್ ಶೆಟ್ಟಿ ಮಲ್ಪೆಯ ಮುತ್ತು. ನಾನವರ ಮ್ಯಾನೇಜರ್. 2002 ಕರ್ನಾಟಕದ ಎಲ್ಲ ಪ್ರತಿಷ್ಠಿತ ಪೇಪರ್ನಲ್ಲೂ ತಾಯಿಯನ್ನು ಕೊಂದ ಮಗ ಅಂತ ಹೆಡ್ಲೈನಲ್ಲಿ ಬರುತ್ತೆ. ದೊಡ್ಡ ನ್ಯೂಸ್ ಆಗುತ್ತೆ. ದುಡ್ಡಿನ ದುರಹಂಕಾರ, ಡ್ರಗ್ಸ್ನ ನಶೆಯಲ್ಲಿ ತಾಯಿ ಅಂತ ಗೊತ್ತಾಗಲ್ಲ. ನಶೆ ಇಳಿದ ಕೂಡಲೇ ತಾಯಿ ಅಂತ ಗೊತ್ತಾಗಿ ಪೊಲೀಸ್ಗೆ ಹೋಗಿ ಸರೆಂಡರ್ ಆಗ್ತಾನೆ. ಅದು ಬೇರೆ ಯಾರು ಅಲ್ಲ, ನಿನ್ನ ತಾಯಿಯ ತಮ್ಮ. ನಿಮ್ಮ ಶ್ರೀಮಂತಿಗೆ ಅವನನ್ನು ಹಾಳು ಮಾಡಿದ್ದು. ನೀವೆಂತ ಮಾತಾಡೋದು? ಅವ್ರು ಹೇಳ್ತಾ ಇರೋದು ಸರಿ ಇದೆ, ನಾನು ಒಪ್ತೀನಿ. ಆದ್ರೆ ನಾನು ಮಾಡಿದ ತಪ್ಪನ್ನ ನೀನು ಮಾಡಬೇಡ. ಸತ್ತಿದ್ದು ನಿಮ್ಮ ಅಜ್ಜಿ, ಆಗಿನ್ನೂ ನೀನು ಹೊಟ್ಟೆಯಲ್ಲಿದ್ದೆ. ಇದೊಂದು ವಿಷಯ ನಿಮ್ಮ ಅಪ್ಪ ನಿಮ್ಮ ಅಮ್ಮಂಗೆ ತುಂಬಾ ಕಾಡುತ್ತೆ. ಆಗ ಡಿಸೈಡ್ ಮಾಡ್ತಾರೆ. ನೀನು ಬೆಂಗಳೂರಿಗೆ ಹಾಸ್ಟೆಲ್ಗೆ ಹೋದಾಗ ನೋಡ್ಕೊಳ್ಳೋದಕ್ಕೆ ನನ್ನನ್ನು ಬಿಡ್ತಾರೆ. ಅದು ನಿನಗೆ ಗೊತ್ತಾಗದೇ ಇರೋ ಥರ. ನಿನಗೆ ಕ್ಯಾನ್ಸರ್ ಇದೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಕೇಳಿದ್ದು ನಿನ್ನ ಫ್ರೆಂಡು ಅಲ್ಟಿ ಅಲ್ಲ, ನಿನ್ನ ಹಳೆ ಲವರು ಫ್ರೂಟಿ. ಅವ್ರು ಲವ್ ಮಾಡ್ತಾ ಇದ್ದಾರೆ.
ಆ ವಿಡಿಯೋಗಳನ್ನ ಸರ್ವರಿಂದ ಡಿಲೀಟ್ ಮಾಡಿಸಿ ನಿನ್ನ ಫ್ರೆಂಡ್ಗೆ ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಮಾಡಿಸಿದ್ವಿ. ನಿನಗೆ ಬ್ರೇಕಪ್ ಆದಾಗ ನಿಮ್ಮ ಅಪ್ಪಂಗೆ ಹೇಳಿದ್ವಿ. ಆಗ ಒಂದು ಕತೆ ರೆಡಿ ಆಯಿತು. ಫೈನಾನ್ಸ್ ಸುಳ್ಳು, ಅಮ್ಮ ವಾಲೆ ಉಂಗ್ರ ಸುಳ್ಳು, ನೀನು ಅದರಿಂದ ಆಚೆ ಬರಬೇಕು ಅಂತ ಮಾಡಿದ ನಾಟಕ. ಇಷ್ಟೆಲ್ಲ ಯಾಕೆ? ನಿನಗೆ ಬಸ್ಸಲ್ಲಿ ಐಡಿಯಾ ಬರೋ ಥರ ಮಾಡಿದ್ದು ನಿಮ್ಮಪ್ಪನೇ. ಹಾಸ್ಟೆಲ್ಗೆ ವಿತೌಟ್ ಪರ್ಮಿಷನ್ ನಿಮ್ಮ ಹುಡುಗಿ ಬರ್ತಾ ಇದ್ಲು, ಕಾಲೇಜ್ಗೂ ಬರ್ತಾ ಇದ್ಲು. ಅದು ಹೇಗೆ? ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿಮ್ಮ ತಾಯಿದು. ನೀನು ಖುಷಿಯಾಗಿರ್ಲಿ ಅಂತ ಕಾಲೇಜಲ್ಲಿ ಚೇರ್ಸ್ ಗರ್ಲ್ಸ್ ಇಟ್ರು. ಬೇಕು ಬೇಕು ಅಂತ ನನ್ನ ಕೈಯಿಂದ ಅವಮಾನ ಮಾಡಿಸಿದ್ರು. ಸ್ವಂತ ಬಿಸ್ನೆಸ್ ಮಾಡಲಿ ಅಂತ ಪರೋಕ್ಷವಾಗಿ ಕಿಚ್ಚಿಟ್ರು, ಸಸ್ಪೆಂಡ್ ಮಾಡಿಸಿದ್ರು. ಜೀವನದಲ್ಲಿ ಸೋತ್ರೇನೆ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕಾಗೋದು. ಕಾಣಿಸ್ದೇ ಇರೋ ದೇವರು ದೇವಾಲಯದಲ್ಲಿರ್ತಾನೆ, ಬಟ್ ನಿನಗೆ ಕಾಣಿಸೋ ದೇವರು ಇವರೇನೆ. ಜೀವನದಲ್ಲಿ ಬಿಟ್ಟು ಬೀಳಬೇಕು ಮಗ, ಅವಮಾನ ಆಗಬೇಕು, ಕಷ್ಟಪಡಬೇಕು, ದುಃಖ ಪಡಬೇಕು, ಸೋಲ್ಬೇಕು. ಪ್ರಪಂಚದಲ್ಲಿ ಇತಿಹಾಸ ಸೃಷ್ಟಿ ಮಾಡಿದವರೆಲ್ಲ ಸೋತವರೇ ಮಗ. ದಣಿ ನಮಸ್ಕಾರ. ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ದೀರಾ? ನಿಮ್ಗಿಷ್ಟ ಅಂತ ಫಿಶ್ ಮಾಡ್ಕೊಂಡು ಬಂದಿದ್ದೀನಿ. ಮಗ ಬೆಂಗಳೂರಲ್ಲಿ ಅಷ್ಟು ಕಷ್ಟದಲ್ಲಿರುವಾಗ ಈ ಊಟ ಮಾಡಿದರೆ ಸರಿಯಾಗುತ್ತದು. ದಣಿ ಸ್ವಲ್ಪನಾದರೂ ಬೇಡ, ಕೊಂಡೋಗು. ಏಯ್, ತಗೊಂಡೋಗ್ತೀನಿ, ಹೊರಡ್ತೀನಿ. ಹೋಗಿ. ಪೆಟ್ಟಾಯ್ತ ಮಗ? ಇಲ್ಲ ದಣಿ, ಎಂತ ಆಗಿಲ್ಲ. ಆಗಿಲ್ಲ ದಣಿ. ಶಬಾಷ್, ಇಲ್ಲ. ಚೆನ್ನಾಗಿ ಆಕ್ಟ್ ಮಾಡಿದ್ಯಾ.